ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಮದುವೆ ಆದಂತ ಹೆಣ್ಮಕ್ಕಳ ಒಂದು ಡೌಟ್ ಇದು ಕ್ವಶನ್ ಏನಪ್ಪಾ ಅಂತಂದ್ರೆ, ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು ಅಥವಾ ತಂದೆ ಹೆಸರು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತ ಒಂದು ಆಧಾರ್ ಆಪ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಗಂಡನ ಹೆಸರು ಅಥವಾ ತಂದೆ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕಾಗತ್ತಾ, ಅಥವಾ ನಾವು ಆನ್ಲೈನ್ ಮುಖಾಂತರ ಗೂಗಲ್ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಆಧಾರ್ ವೆಬ್ಸೈಟ್ ಮುಖಾಂತರನೇ ಅಪ್ಡೇಟ್ ಮಾಡ್ಬೇಕಾ? ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಫುಲ್ ಕ್ಲಾರಿಟಿ ಕೊಡ್ತೇನೆ ವಿತ್ ಪುರಾವೆ ಸಮೇತ. ಸೊ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ಇದೇ ತರ ಮಾಹಿತಿಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ಡೌಟ್ ಏನು ಅಂತಂದ್ರೆ, ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರನ್ನ ಬರಬೇಕು ಅಂತಂದ್ರೆ ತಂದೆ ಹೆಸರನ್ನ ತೆಗಿಬೇಕಾಗತ್ತೆ. ಸೊ ಆಧಾರ್ ಆಪ್ ನಲ್ಲಿ ನಾವು ತಂದೆ ಹೆಸರನ್ನ ತೆಗೆದ್ಬಿಟ್ಟು ಗಂಡನ ಹೆಸರನ್ನ ಬರೋ ತರ ಮಾಡ್ಕೋಬೇಕು ಅಂತಂದ್ರೆ, ಆಧಾರ್ ಅಪ್ಲಿಕೇಶನ್ ನಲ್ಲಿ ನೀವು ಅಡ್ರೆಸ್ ಬದಲಾವಣೆ ಮಾಡ್ಲಿಕ್ಕೂ ಕೂಡ ನಿಮ್ಮ ಹೆಸರ ಮೇಲೇನೆ ಬೇರೆ ಇನ್ನೊಂದು ದಾಖಲೆ ಇರಬೇಕಾಗತ್ತೆ. ಅದು ಗ್ಯಾಸ್ ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಅಥವಾ ವೋಟರ್ ಐಡಿ ಇರ್ಬೋದು, ಅಥವಾ PM ಕಿಸಾನ್ ಯೋಜನೆಯ ಪಾಸ್ಬುಕ್ ಇರ್ಬೋದು. ಸೊ ಈ ತರ ಇರುವಂತ ಒಂದು ಬೇರೆ ಯಾವುದೋ ದಾಖಲೆ ಆಗಿರ್ಬೋದು, ಆ ಒಂದು ದಾಖಲೆಯಲ್ಲಿ ನಿಮ್ಮ ಹೆಸರ ಮೇಲೇನೆ ಆ ಒಂದು ಅಡ್ರೆಸ್ ಇರಬೇಕು, ಆ ಒಂದು ದಾಖಲೆ ಇರಬೇಕು, ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ವೋಟರ್ ಐಡಿಯನ್ನ ತಗೊಳ್ಳಿ. ವೋಟರ್ ಐಡಿಯಲ್ಲಿ ನಿಮ್ಮ ತಂದೆ ಹೆಸರು ಇರುತ್ತೆ, ಅಥವಾ ನೀವು ಬದಲಾವಣೆ ಮಾಡಿಕೊಂಡಿದ್ರೆ ಗಂಡನ ಹೆಸರು ಕೂಡ ಬಂದಿರುತ್ತೆ ವೋಟರ್ ಐಡಿಯಲ್ಲಿ, ಸರಿನಾ? ಸೊ ಇದನ್ನ ನೀವು ಆ ಒಂದು ದಾಖಲೆಯನ್ನ ಆಧಾರ್ ಅಪ್ಲಿಕೇಶನ್ ಮುಖಾಂತರ ಅಪ್ಲೋಡ್ ಮಾಡಿಬಿಟ್ಟು ಗಂಡನ ಹೆಸರನ್ನ ಬರೋ ತರ ಮಾಡ್ಲಿಕ್ಕಾಗತ್ತಾ ತಂದೆ ಹೆಸರನ್ನ ತೆಗೆದ್ಬಿಟ್ಟು? ಸೊ ಸಾಧ್ಯನೇ ಇಲ್ಲ. ನೀವು ಒಂದು ವೇಳೆ ಆಧಾರ್ ಅಪ್ಲಿಕೇಶನ್ ನಲ್ಲಿ ನಿಮ್ಮ ಗಂಡನ ಹೆಸರು ಅಥವಾ ತಂದೆ ಹೆಸರು ಬರೋ ತರ ಮಾಡ್ಕೋಬೇಕು ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೋದು, ಸಬ್ಮಿಟ್ ಆಗುತ್ತೆ. ಸೊ ನಾನು ಇಲ್ಲಿ ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೇನೆ ಒಂದು ವಿಡಿಯೋನ. ಸೊ ಅದನ್ನ ನಾನು ಪ್ರಾಕ್ಟಿಕಲಿ ಮಾಡಿದ್ದೇನೆ. ಸೊ ಇವಾಗ ನನ್ನ ಒಂದು ವೋಟರ್ ಐಡಿಯಲ್ಲಿ ತಂದೆ ಹೆಸರು ಇತ್ತು, ಅಡ್ರೆಸ್ ಕೂಡ ಸರಿಯಾಗಿತ್ತು. ಸೊ ಅದನ್ನ ನಾನು ಅಪ್ಡೇಟ್ ಮಾಡ್ಕೋಬೇಕು, ಇದನ್ನ ಪ್ರಾಕ್ಟಿಕಲಿ ನಾನು ತಿಳ್ಕೊಬೇಕು, ಇದರಿಂದ ಏನಾದರೂ ಆಧಾರ್ ಕಾರ್ಡ್ದಲ್ಲಿ ತಂದೆ ಹೆಸರು ಬರುತ್ತಾ ಅಂತ ಹೇಳಿ ನಾನು ಪ್ರಾಕ್ಟಿಕಲಿ ಮಾಡಿದ್ದೇನೆ. ಆ ಒಂದು ವಿಡಿಯೋ ಅಂತ ಒಂದು ಕ್ಲಿಪ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಈ ತರ ಮಾಡಿದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು, ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡ್ಬೋದು, ಆದ್ರೆ ಇಲ್ಲಿ ಪೇಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ, ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನೀವು ಅಕ್ನಾಲೆಜ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ಅಪ್ಡೇಟ್ ಮಾಡಿರುವಂತ ಎಲ್ಲಾ ಮಾಹಿತಿಗಳು ತೋರಿಸುತ್ತೆ. ಆದ್ರೆ ಈ ಒಂದು ರಿಕ್ವೆಸ್ಟ್ ಕಂಪ್ಲೀಟ್ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ ವೆರಿಫಿಕೇಶನ್ ನಲ್ಲಿ. ಸೊ ಅದರ ವೆರಿಫಿಕೇಶನ್ ಅಲ್ಲಿ ಆಗಿರುವಂತ ರಿಜೆಕ್ಷನ್ ಕೂಡ ನಾನು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ತೋರಿಸ್ತಾ ಇದ್ದೇನೆ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ಆಧಾರ್ ಆಪ್ ನಲ್ಲಿ ತಂದೆ ಹೆಸರನ್ನ ತೆಗೆದ್ಬಿಟ್ಟು ಗಂಡನ ಹೆಸರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ಸೊ ನೀವು ಅಪ್ಲಿಕೇಶನ್ ನಲ್ಲಿ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಕಂಡೀಷನ್ ಇದೆ. ಏನಪ್ಪಾ ಅಂತಂದ್ರೆ, ಹಳೆ ನಂಬರು ಇರಬೇಕು, ಹೊಸ ನಂಬರು ಇರಬೇಕು. ಸೊ ಎರಡು ನಂಬರ್ ಇದ್ದಾಗ ಮಾತ್ರ OTP ಅನ್ನ ಹಾಕಿಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಬದಲಾವಣೆ ಮಾಡ್ಕೋಬಹುದು. ಸೊ ನಿಮ್ಗೆ ಮೊಬೈಲ್ ನಂಬರ್ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಉಪಯೋಗ ಮಾಡ್ಬಿಟ್ಟು ಅಂತಂದ್ರೆ, ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೂಡ, ಥಂಬ್ನೇಲ್ ಅನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನ ನೋಡ್ಬಿಟ್ಟು ನೀವು ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಒಂದ್ ವೇಳೆ ಅಡ್ರೆಸ್ ಅಪ್ಡೇಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಥಂಬ್ನೇಲ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೋಡ್ಬಿಟ್ಟು ನೀವು ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಮುಖಾಂತರ ತಂದೆ ಹೆಸರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಯಾವುದೇ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡದೇನೆ, ಸಬ್ಮಿಟ್ ಮಾಡದೇನೆ ನೀವು ನಿಮ್ಮ ತಂದೆ ಹೆಸರನ್ನ ತೆಗೆದ್ಬಿಟ್ಟು ಗಂಡನ ಹೆಸರನ್ನ ಹಾಕೋಬೇಕು, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಬರೋ ತರ ಮಾಡ್ಕೋಬೇಕು ಅಂತಂದ್ರೆ, ನೀವು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಆಧಾರ್ ಪೋರ್ಟಲ್ ಇರುತ್ತಲ್ವಾ, ಅಲ್ಲಿ ಹೋಗಿಬಿಟ್ಟು ನಿಮ್ಮ ಗಂಡನ ಆಧಾರ್ ಕಾರ್ಡು, ನಂತರ ನಿಮ್ಮ ಆಧಾರ್ ಕಾರ್ಡ್ ಪ್ರೊಫೈಲ್ಗೆ ಲಾಗಿನ್ ಆಗಿಬಿಟ್ಟು ನಿಮ್ಮ ತಂದೆ ಹೆಸರು ಜಾಗದಲ್ಲಿ ಗಂಡನ ಹೆಸರನ್ನ ಬರೋ ತರ ಮಾಡ್ಬೋದು. ಆದ್ರೆ ಸನ್ ಆಫ್, ಕೇರ್ ಆಫ್, ವೈಫ್ ಆಫ್ ಈ ಪ್ರಿಫಿಕ್ಸ್ ವರ್ಡ್ಸ್ ಗಳು ಬರೋದಿಲ್ಲ, ಸಿರ್ಫ್ ಬರೀ ಕೇರ್ ಆಫ್ ಅಂತ ಹೇಳಿ ಬರುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ನಿಮ್ಗೆ ಆಧಾರ್ ಕಾರ್ಡ್ದಲ್ಲಿ ಯಾವುದೇ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡದೇನೆ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು ಅಥವಾ ತಂದೆ ಹೆಸರು ಬರಬೇಕು ಅಂತಂದ್ರೆ ನೀವು ಯಾವುದೇ ತರ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡದೇನೆ ಮಾಡ್ಕೋಬಹುದು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಥಂಬ್ನೇಲ್ ಅನ್ನ ಕೂಡ ನಾನು ತೋರಿಸ್ತಾ ಇದ್ದೇನೆ ನಿಮ್ಗೆ. ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಯಾವುದೇ ತರ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡದೇನೆ ಡೈರೆಕ್ಟ್ ಆಗಿ ಲೀಗಲ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ನಿಮ್ಮ ತಂದೆ ಹೆಸರನ್ನ ತೆಗೆದ್ಬಿಟ್ಟು ಗಂಡನ ಹೆಸರನ್ನ ಹಾಕೊಳ್ಳುವಂತ ಒಂದು ಆಪ್ಷನ್ ಇದೆ.
ಸೊ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ವೀಕ್ಷಕರೇ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.